ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಈಸಿ ಮೆಥಡಲ್ಲಿ ನಾವು ಗೋಬಿ ಮಂಚೂರಿಯನ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಫ್ಲವರ್ ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್ ನಾನು. ಈಗ ಇದನ್ನು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಕುದಿ ಬರುವವರೆಗೆ ನಾನು ಕುದಿಸ್ಕೊತೇನೆ ಫ್ರೆಂಡ್ಸ್. ಯಾಕಂದರೆ ಇದಕ್ಕೆ ಕೆಮಿಕಲ್ ಹಾಕಿರ್ತಾರೆ ಮತ್ತು ಏನಾದರೂ ಹುಳ ಇರ್ಬೋದು ಅಂತ ಒಂದು ಸಲ ಬಿಸಿ ನೀರಲ್ಲಿ ಇದನ್ನು ಬಾಯ್ಲ್ ಮಾಡ್ಕೊತೇನೆ ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಒಂದು ಕುದಿ ಬಂದರೆ ಅಷ್ಟೇ ಸಾಕು ಫ್ರೆಂಡ್ಸ್. ಈಗ ಅದನ್ನು ನೀರಿಂದ ಸಪ್ರೇಟಾಗಿ ಫ್ಲವರನ್ನು ತೆಗೆದಿಡ್ತಿದ್ದೇನೆ, ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪನೂ ನೀರಿನ ಪಸೆ ಇರಬಾರ್ದು ಫ್ರೆಂಡ್ಸ್. ಈಗ ನಾನು ಇಲ್ಲಿ ಒಂದು ಈರುಳ್ಳಿ ಹೂವಿನ ಕಟ್ಟು ತಗೊಂಡಿದ್ದೇನೆ ಫ್ರೆಂಡ್ಸ್. ಇದನ್ನು ನಿಮಗೆ ಆಪ್ಷನಲ್ ಫ್ರೆಂಡ್ಸ್. ಈರುಳ್ಳಿ ಹೂವು ಇಲ್ಲ ಅಂದರೆ ನೀವು ಈರುಳ್ಳಿನೇ ಹಾಕ್ಕೋಬೋದು. ಈ ರೀತಿ ಇದನ್ನು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಾನು ಫಸ್ಟ್ ಕಟ್ ಮಾಡ್ತಿದ್ದೇನಲ್ಲ ಫ್ರೆಂಡ್ಸ್, ಅದನ್ನು ಈಗ ನಾನು ಫಸ್ಟ್ ಕಟ್ ಮಾಡೋದನ್ನು ಒಗ್ಗರಣೆಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಇದನ್ನು ಒಗ್ಗರಣೆ ಮಾಡೋದಕ್ಕೆ ಅಂತ ಈ ಪಾರ್ಟನ್ನು ಕಟ್ ಮಾಡಿ ಈಗ ಇದನ್ನು ಸಪ್ರೇಟಾಗಿ ತೆಗೆದಿಡ್ತಿದ್ದೇನೆ. ಇದಕ್ಕಿಂತ ಇನ್ನೂ ಸ್ಲೈಸಾಗಿ ಕಟ್ ಮಾಡೋದಕ್ಕೆ ನನಗೆ ಬರೋದಿಲ್ಲ ಫ್ರೆಂಡ್ಸ್. ನಿಮಗೆ ಗೊತ್ತಿದ್ದರೆ ನಾನು ಇದಕ್ಕಿಂತ ಸ್ಲೈಸ್ ಆಗಿ ಬೇಕಂದರೂ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಇದನ್ನೊಂದು ಸಪ್ರೇಟಾಗಿ ನಾನು ತೆಗೆದಿಡ್ತಿದ್ದೇನೆ ಫ್ರೆಂಡ್ಸ್, ಯಾಕಂದರೆ ಇದನ್ನು ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹೂವಿನಲ್ಲಿ ಉಳಿದಿರುವ ಇನ್ನುಳಿದ ಪಾರ್ಟನ್ನು ಇದನ್ನು ಕೊನೆಯಲ್ಲಿ ಹಾಕೋದಕ್ಕೆ ಕಟ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ. ಈ ಮೆಥಡಲ್ಲಿ ನೀವು ಒಂದು ಸಲ ಗೋಬಿ ಮಂಚೂರಿ ಮಾಡಿ ನೋಡಿ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಗೋಬಿ ಮಂಚೂರಿ ಮಾಡಿಕೊಟ್ರೆ ಮಕ್ಕಳಂತೂ ಖಂಡಿತವಾಗ್ಲೂ ಹೊರಗಡೆ ಕೇಳೋದಿಲ್ಲ ಫ್ರೆಂಡ್ಸ್ ತಿನ್ನೋದಕ್ಕೆ. ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ನಾನು ಒಂದು 2 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಿದ್ದೇನೆ. ಖಾರಕ್ಕೆ ನೋಡಿಕೊಂಡು ಒಂದು 3 ಟೇಬಲ್ ಚಮಚದಷ್ಟು ಖಾರ ಪುಡಿ ಹಾಕ್ಕೊತಿದ್ದೇನೆ. ನಿಮಗೆ ಬೇಕಂದರೆ ಕಾಳು ಮೆಣಸಿನ ಪುಡಿನೂ ಹಾಕ್ಕೋಬೋದು, ನಾನು ಹಾಕ್ಕೊಂಡಿಲ್ಲ. ಮತ್ತೊಂದು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಹಾಕ್ಕೊತೇನೆ ಫ್ರೆಂಡ್ಸ್. ಮತ್ತು ಒಂದು 2 ಚಮಚದಷ್ಟು ಮೈದಾ ಹಿಟ್ಟು ಹಾಕ್ಕೊತಿದ್ದೇನೆ. ಇಲ್ಲಿ ಮಸಾಲ ಭಾಳ ಫ್ಲವರ್ಗೆ ಅಂಟ್ಕೋಬಾರ್ದು ಫ್ರೆಂಡ್ಸ್, ಲೈಟಾಗಿ ಮಸಾಲ ಕೋಟಿಂಗ್ ಆಗಬೇಕು. ಇದನ್ನು ನೀವು ತಿಳ್ಕೊಂಡ್ರೆ ನೀವು ಹೊರಗಡೆ ಯಾವ ರೀತಿ ಗೋಬಿ ಮಂಚೂರಿ ತಿಂದಿರ್ತೀರೋ ಅದೇ ರುಚಿಯನ್ನು ಕೊಡುತ್ತೆ ಫ್ರೆಂಡ್ಸ್. ಇಲ್ಲಿ ಮಸಾಲ ಭಾಳ ನೀರು ಆಗಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು, ಮತ್ತು ಫ್ಲವರ್ನಲ್ಲಿ ನೀರಿನ ಅಂಶ ಇರಬಾರ್ದು ಫ್ರೆಂಡ್ಸ್. ಇಷ್ಟಾದರೆ ಸಾಕು, ಇದು ಕರೆಕ್ಟ್ ಮೆಜರ್ಮೆಂಟ್ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ನೀರಿನ ಅಂಶ ಇಲ್ಲದಿರುವಂಥ ಫ್ಲವರನ್ನು ಈಗ ಇದಕ್ಕೆ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಷ್ಟೇ ಲೈಟಾಗಿ ಕೋಟಿಂಗ್ ಆದರೆ ಸಾಕು ಫ್ಲವರ್ ಮೇಲೆ ಮಸಾಲ. ಈಗ ಎಣ್ಣೆನೂ ಆವಾಗಲೇ ಕಾಯೋದಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಫ್ಲವರನ್ನು ಒಂದೊಂದಕ್ಕೆ ಹಾಕ್ಕೊತೇನೆ, ಯಾಕಂದರೆ ಇಲ್ಲಾಂದರೆ ಎಲ್ಲನೂ ಒಂದೇ ಸಲ ಅಂಟ್ಕೊಂಡು ಬಿಡುತ್ತೆ. ಆವಾಗ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ಮತ್ತು ಕ್ರಿಸ್ಪಿನೆಸ್ ಬರೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಒಂದೊಂದನ್ನೇ ಹಾಕ್ಕೊಂಡು ಗ್ಯಾಸನ್ನು ಮಾತ್ರ ಕಡಿಮೆ ಉರಿಯಲ್ಲಿ ಇಟ್ಕೋಬೇಡಿ, ಜಾಸ್ತಿ ಉರಿಯಲ್ಲೇ ಫ್ರೈ ಮಾಡ್ಕೊರಿ. ಎಣ್ಣೆಗೆ ಹಾಕಿದ ಕೂಡಲೇ ಇದಕ್ಕೆ ಸೌಟು ಹಾಕಬಾರ್ದು. ಒಂದು 2 ಸೆಕೆಂಡ್ ಬಿಟ್ಟ ಮೇಲೆ ಇದಕ್ಕೆ ಸೌಟು ಹಾಕಬೇಕು, ಯಾಕಂದರೆ ಮಸಾಲ ಬಿಡ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಿದ್ದೇನೆ ಫ್ರೆಂಡ್ಸ್. ಈ ರೀತಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೋಬೇಕು. ತುಂಬ ಕ್ರಿಸ್ಪಿನೆಸ್ ಆಗಿರಬೇಕು ಫ್ರೆಂಡ್ಸ್. ಮುಟ್ಟಿದರೆ ಈ ರೀತಿ ಗಟ್ಟಿಯಾಗಿರಬೇಕು ಫ್ರೆಂಡ್ಸ್.
ಈ ರೀತಿ ಶಬ್ದ ಬರಬೇಕು, ಆ ರೀತಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1-2 ಚಮಚ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡಿದ್ದೀನಿ. ಇದಕ್ಕಿಂತ ಸಣ್ಣದಾಗಿ ಹೆಚ್ಚೋದಕ್ಕೆ ಬಂದರೆ ನಿಮ್ಮ ಆ ರೀತಿ ಹೆಚ್ಕೋರಿ ಫ್ರೆಂಡ್ಸ್. ನನಗೆ ಇದಕ್ಕಿಂತ ಸಣ್ಣದಾಗಿ ಹೆಚ್ಚೋದಕ್ಕೆ ಬರೋದಿಲ್ಲ. ಮತ್ತು ನಾನು ಮೊದಲು ಈರುಳ್ಳಿ ಸೊಪ್ಪಿನಲ್ಲಿ ಕಟ್ ಮಾಡಿರುವಂಥ ಪಾರ್ಟನ್ನು ಈಗ ಇದಕ್ಕೆ ಹಾಕ್ಕೊತಿದ್ದೇನೆ. ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಒಂದು ಸ್ವಲ್ಪ ಮೆತ್ತಗಾಗಬೇಕಿದ್ದು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತೇನೆ. ಉಪ್ಪನ್ನು ಮಾತ್ರ ನೋಡಿಕೊಂಡು ಹಾಕೋರಿ ಫ್ರೆಂಡ್ಸ್, ಯಾಕಂದರೆ ಸೋಯಾ ಸಾಸ್ನಲ್ಲೂ ಸ್ವಲ್ಪ ಉಪ್ಪಿನಾಂಶ ಇರುತ್ತೆ, ಅದಕ್ಕೋಸ್ಕರ. ಈಗ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೇಸ್ಟ್ ಹಾಕ್ಕೊತೇನೆ. ಈಗ ಅದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನೊಂದು ಸ್ವಲ್ಪ ಇಲ್ಲಿ ಟೊಮೆಟೊ ಕೆಚಪ್ಪನ್ನು ಜಾಸ್ತಿ ಹಾಕ್ಕೊಂಡಿದ್ದೇನೆ, ಯಾಕಂದರೆ ನನ್ನ ಮಕ್ಕಳು ಒಂದು ಸ್ವಲ್ಪ ಸ್ವೀಟ್ನೆಸ್ ಕೇಳ್ತಾರೆ. ಅದಕ್ಕೆ ನೀವು ನೋಡಿಕೊಂಡು ಬೇಕಂದರೆ ಟೊಮೆಟೊ ಕೆಚಪ್ಪನ್ನು ಹಾಕ್ಕೋಬೋದು. ನಾನು ಒಂದು 4-5 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕ್ಕೊತಿದ್ದೇನೆ. ಈಗ ನೀವು ಇದಕ್ಕಿಂತ ಕಡಿಮೆ ಹಾಕ್ಕೋಬೋದು, ಕೆಲವರಿಗೆ ಸ್ವೀಟ್ನೆಸ್ ಇಷ್ಟ ಇಲ್ಲ ಅಂದರೆ ಕಡಿಮೆ ಹಾಕೋರಿ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಕ್ಕಳು ಶಾಲೆಯಿಂದ ಬಂದಾಗ ಈ ರೀತಿ ಮಾಡಿಕೊಟ್ರೆ ಅವರು ತುಂಬ ಖುಷಿಯಾಗಿ ತಿಂತಾರೆ ಫ್ರೆಂಡ್ಸ್. ಈಗ ಇದಕ್ಕೆ 1 ಚಮಚದಷ್ಟು ಸೋಯಾ ಸಾಸ್, ಇದು ಚೈನೀಸ್ ರೆಸಿಪಿ ಆಗಿರೋದರಿಂದ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕಲೇಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳೋಣ. ಜಾಸ್ತಿ ನೀರು ಬೇಡ, ಗ್ಲಾಸ್ ಲೆಕ್ಕದಲ್ಲೆಲ್ಲ ಬೇಡ. ಒಂದು 4 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಮಸಾಲಾನ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಮಾತ್ರ ಮೀಡಿಯಮ್ ಉರಿಯಲ್ಲಿ ಇಟ್ಕೊರಿ. ಈಗ ಇದಕ್ಕೆ ನಾನು 1 ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ನೀರನ್ನು ರೆಡಿ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಅದನ್ನು ಈಗ ಇದಕ್ಕೆ ಸೇರಿಸ್ಕೊತೇನೆ. ಭಾಳ ಬೇಡ, ಕಾರ್ನ್ಫ್ಲೋರ್ 1 ಚಮಚ ಸಾಕು. ಈಗ ಇದನ್ನು ಸೇರಿಸ್ಕೊಂಡ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿದ ಕೂಡಲೇ ನಾವು ಗೋಬಿನ ಹಾಕ್ಕೋಬೇಕಿಲ್ಲ ಅಂದರೆ ಗ್ರೇವಿ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಗಟ್ಟಿಯಾಗೋದಕ್ಕೆ ಶುರುವಾಗುತ್ತೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ನಾವು ಗೋಬಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈಗ ಗೋಬಿನ ಆ್ಯಡ್ ಮಾಡ್ಕೊಂಡ್ಮೇಲೆ ಭಾಳ ಹೊತ್ತೇನು ಇದನ್ನು ಕುದಿಸೋದು ಬೇಡ, ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಕೊನೆಯಲ್ಲಿ ನಾವು 2ನೇ ಸಲ ಕಟ್ ಮಾಡಿರುವಂಥ ಈರುಳ್ಳಿ ಹೂವನ್ನು ಹಾಕ್ಕೋಬೇಕು ಮೇಲೆ ಫ್ರೆಂಡ್ಸ್. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.